ಅಂತಂದ್ರೆ ಕೇವಲ ಹಿಂದಿನ ಸರ್ಕಾರ ಜಿಲ್ಲೆಗೊಂದು ವಿಶ್ವವಿದ್ಯಾಲಯವನ್ನು ಏನು ಮಾಡ್ತು, ಆ ವಿಶ್ವವಿದ್ಯಾಲಯನೂ ಸಹಿತ ಒಂದು ವಿಜಯಪುರ ಜಿಲ್ಲೆಗೆ ವಿಶ್ವವಿದ್ಯಾಲಯನ ಕೊಡ್ತಕ್ಕಂಥ ಸರ್ಕಾರ ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ. ಅನಿವಾರ್ಯ ಕಾರಣಗಳಿಂದ ಇವತ್ತು ABVP ಹೋರಾಟ ಮಾಡೋದೇನಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ 130ಕ್ಕೂ ಹೆಚ್ಚು ಪದವಿ ಕಾಲೇಜುಗಳಿದ್ದಾವೆ. ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ 80ಕ್ಕೂ ಹೆಚ್ಚು ಪದವಿ ಕಾಲೇಜುಗಳಿಗೆ ಒಂದು ವಿಶ್ವವಿದ್ಯಾಲಯನ ಕೊಟ್ಟಿದ್ದಾರೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ 130 ಕಾಲೇಜ್ ಇದ್ರೂ ಸಹಿತ ಈ ರಾಜ್ಯ ಸರ್ಕಾರ ಒಂದು ವಿಶ್ವವಿದ್ಯಾಲಯನ ಕೊಡೋಕ್ಕೆ ಇವತ್ತು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಅದನ್ನು ಗಮನಿಸಿ ಕೈಗೆ ಕೆಲಸ ತಗೊಂಡ್ರೆ ಆ ವಿಶ್ವವಿದ್ಯಾಲಯ ವಿಜಯಪುರ ಜಿಲ್ಲೆಗೆ ಕೊಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಆ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಇವತ್ತು ವಿದ್ಯಾರ್ಥಿ ಪರಿಷತ್ತು ಕೇವಲ ಈ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋರಾಟವನ್ನು ಮಾಡ್ತಾ ಇದೆಯಪ್ಪ ಅಂತಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು. ಕೇವಲ ಇಲ್ಲಿ ಒಂದು 100-200 ವಿದ್ಯಾರ್ಥಿಗಳು ಇದ್ದಾರೆ. ಆದರೆ ಮುಂದಿನ ದಿನಮಾನಗಳಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ DC ಕಚೇರಿಯನ್ನು ಮುತ್ತಿಗೆ ಹಾಕಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಸಹಿತ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ ಅಂತ ಹೇಳ್ತೇವೆ. ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸಿಂದಗಿ, ಆಲ್ಮೇಲ್, ಚಡ್ಚನ್, ಇಂಡಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿ ಬೆಳಗಾವಿಗೆ ಹೋಗ್ಬೇಕಂದ್ರೆ 300ಕ್ಕೂ ಹೆಚ್ಚು ಕಿಲೋಮೀಟರ್ ಸಾರಿಗೆ ಮತ್ತು ಇದು ಪ್ರವಾಸ ಮಾಡಬೇಕು. ಅಂದರೆ ಅಲ್ಲಿಗೆ ಹೋಗಿ ಬರೋಕ್ಕೆ 300 ಕಿಲೋಮೀಟರ್ ಆಗುತ್ತೆ. ಆದರೆ ಇಲ್ಲೇ ಒಂದು ವಿಶ್ವವಿದ್ಯಾಲಯ ಕೊಟ್ಟರೆ ಆ ವಿದ್ಯಾರ್ಥಿ 1 ಗಂಟೆಯಲ್ಲಿ ಬಂದು ಆ ವಿಶ್ವವಿದ್ಯಾಲಯ ಕೆಲಸವನ್ನು ಮುಗಿಸ್ಕೊಂಡು ಆ ವಿದ್ಯಾರ್ಥಿ ಮರಳಿ ತನ್ನ ಊರಿಗೆ ಹೋಗ್ತಾನೆ. ಆದರೆ ಈ ಸರ್ಕಾರ ಏನಿದೆಯೋ ಕೇವಲ ಈ ಒಂದು ಹೋರಾಟ, ಸಾಂಕೇತಿಕ ಹೋರಾಟವನ್ನು ಕೊಟ್ಟು ಇವತ್ತು ABVP ಮನವಿಯನ್ನು ಕೊಡ್ತಾ ಇದೆ. ಆದರೆ ಈ ಒಂದು ಹೋರಾಟಕ್ಕೆ ಸ್ಪಂದನೆ ಮಾಡಿ ಜಿಲ್ಲೆಗೆ ವಿಶ್ವವಿದ್ಯಾಲಯನ ಕೊಡಬೇಕಂತೇಳಿ ನಮ್ಮ ಆಗ್ರಹ ಇದೆ. ಕೇವಲ ಆ ಸರ್ಕಾರಕ್ಕೆ ವಿಶ್ವವಿದ್ಯಾಲಯನ ಕೊಡಲಾಗಲಿಲ್ಲಪ್ಪ ಅಂತಂದರೆ ಇಲ್ಲಿ ಜಮಖಂಡಿಯಲ್ಲಿ ಇರ್ತಕ್ಕಂಥ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಇಲ್ಲಿರ್ತಕ್ಕಂಥ 130 ಪದವಿ ಕಾಲೇಜುಗಳನ್ನ ಸೇರಿಸಬೇಕಂತೇಳಿ ABVP ಆಗ್ರಹಿಸುತ್ತದೆ. ವಿದ್ಯಾರ್ಥಿಗಳು ಸಾಕಷ್ಟು ಆಲ್ಮೇಲ್ ಆಗಿರ್ಬೋದು, ತಾಳಿಕೋಟೆ, ಮುದ್ದೇಬಾಳ, ಸಿಂದಗಿ ಈ ಥರದ ದೂರದ ವಿದ್ಯಾರ್ಥಿಗಳು ನಮಗೆ ಬಾಗಲಕೋಟೆಯಲ್ಲಿ ಒಂದು ವಿದ್ಯಾಲಯನ ಕೊಟ್ಟಿದ್ದಾರೆ. ಹೊಸದಾಗಿ ಜಮಖಂಡಿಯಲ್ಲಿ ಒಂದು ಬಾಗಲಕೋಟೆಗೆ ಒಂದು ವಿಶ್ವವಿದ್ಯಾಲಯನ ಕೊಟ್ಟಿದ್ದಾರೆ. ಆದರೆ ಬೆಳಗಾವಿಗೆ ಹೋಗಿ ಬರ್ಬೇಕಂತಂದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ ವಿದ್ಯಾರ್ಥಿಗಳಿಗೆ. ಒಂದು ದಿನದ ಪೂರ ಸಮಯ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಬರ್ಲಿಕ್ಕೆ ಹೋಗುತ್ತೆ, ಸಮಯ ಆಗುತ್ತೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಇಲ್ಲಿ ಹತ್ತಿರದಲ್ಲೇ ನಮಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ವಿಶ್ವವಿದ್ಯಾಲಯ ಕೊಟ್ಟಿರೋದ್ರಿಂದ ಈ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಈ ಅಕಾಡೆಮಿಕ್ ಇಯರ್ ಇಂದ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಕಾಲೇಜುಗಳನ್ನು ಜಮಖಂಡಿ ವಿಶ್ವವಿದ್ಯಾಲಯಕ್ಕೆ ಸೇರಿಸಬೇಕಂತ ನಮ್ಮದು ಆಗ್ರಹ ಇದೆ. ಅದಕ್ಕೋಸ್ಕರ ಈ ಆಗ್ರಹನ ನಾವು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ನಮಗೆ ಬೆಳಗಾವಿ ತುಂಬ ದೂರ ಆಗುತ್ತೆ. ಇಲ್ಲಿರ್ತಕ್ಕಂಥ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತುಂಬ ದೂರ ಆಗೋದ್ರಿಂದ ಹೋಗುವಂಥ ಸಮಯ, ಪ್ರಯಾಣದ ವೆಚ್ಚ ಜಾಸ್ತಿ ಆಗುತ್ತೆ. ಆದ ಕಾರಣ ಇಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ಮಾನ್ಯ ನಗರದ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರೆಲ್ಲರೂ ಸೇರಿ ಮುತುವರ್ಜಿ ವಹಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಈಗಾಗಲೇ ಕಾಲೇಜಿನ ಪ್ರಾಂಶುಪಾಲರ ಸಂಘಟನೆ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಮನವಿ ಪತ್ರವನ್ನು ಕೊಟ್ಟಿದೆ, ಉಸ್ತುವಾರಿ ಮಂತ್ರಿಗಳು ಮನವಿ ಪತ್ರ ಕೊಟ್ಟಿದೆ. ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ MB ಪಾಟೀಲ್ ಅವ್ರನ್ನ ABVP ನಿಯೋಗ ಭೇಟಿ ಮಾಡಿ ಒಟ್ಟು ಇಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜುಗಳನ್ನು ಈ ವರ್ಷದ ಅಕಾಡೆಮಿಕ್ ಇಯರಿಂದ ಬಾಗಲಕೋಟೆ ಯೂನಿವರ್ಸಿಟಿಗೆ ಸೇರಿಸಬೇಕನ್ನುವಂಥದ್ದು ABVPಯ ಪ್ರಮುಖ ಬೇಡಿಕೆಯಾಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅಂದರೆ ಜಿಲ್ಲಾಧಿಕಾರಿಗಳು, ಎಲ್ಲ ವ್ಯವಸ್ಥಿತ ಅಧಿಕಾರಿಗಳು ಎಲ್ಲ ವಿದ್ಯಾರ್ಥಿಗಳ ಪರ ನಿಂತು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕನ್ನುವಂಥದ್ದು ABVPಯ ಆಗ್ರಹ ಆಗಿದೆ.